ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ಮಾಲ್ಟ್ ವಿಡಿಯೋ ಮಾಡಿದೆ. ಸೊ ಹಾಗಾಗಿ ನಮ್ಮ ಪ್ರೊಡಕ್ಷನ್ ಹೌಸ್‌ಗೆ ಬಂದಿದ್ದೆ. ನೋಡಿ ಮಾಲ್ಟ್ ಪ್ರಿಪೇರ್ ಮಾಡುವಂತಹ ಜಾಗ ಇದು. ಸೊ ಇಲ್ಲಿ ನಾವು ಒಂದು 3 ಡಿವೈಡ್ ಮಾಡಿದ್ದೀವಿ. ಅಲ್ಲಿ ಈ ಥರ ಬಾಕ್ಸ್‌ಗಳನ್ನ ಇಟ್ಕೊಂಡಿರ್ತೀವಿ. ಬಾಕ್ಸು ಮತ್ತು ಕೊರಿಯರ್ ಕಳಿಸೋದೆಲ್ಲ ಐಟಮ್ಸ್ ಅಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ವರ್ಕರ್ಸ್ ಕಾಳು ಹುರಿತಾ ಇದ್ದಾರೆ. ಇಷ್ಟು ದಿನ ನಾನೇ ಕಾಳು ಹುರಿತಾ ಇದ್ದೆ. ಬಿಕಾಸ್ ತುಂಬ ಆರ್ಡರ್ಸ್ ಇರೋದ್ರಿಂದ ನಾನೊಬ್ಬಳೇ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನೊಬ್ಬಳೇ ಮಾಡಿ ನನಗೆ ತುಂಬ ಲೋ ಬಿ ಪಿ ಆಗಿತ್ತು. ಸೊ ಹಾಗಾಗಿ ನಾವು ವರ್ಕರ್ಸ್ ಇಟ್ಕೊಂಡಿದ್ದೀವಿ. ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಿಕಾಸ್ ಅವರು ಕೂಡ ಅವ್ರ ಮಕ್ಕಳಿಗೆ ಮನೆಗೆ ತೊಗೊಂಡು ಹೋಗ್ತಾರೆ ಈ ಮಾಲ್ಟನ್ನು. ಹಾಗಾಗಿ ಎಲ್ಲರೂ ಪ್ರೀತಿಯಿಂದ ತುಂಬ ನೀಟಾಗಿ ಮಾಲ್ಟನ್ನು ಪ್ರಿಪೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕಾಳುಗಳನ್ನು ರೋಸ್ಟ್ ಮಾಡ್ತೀವಿ. ಇವ್ರು 4 ಜನ ಇಲ್ಲಿ ಕಾಳುಗಳನ್ನು ರೋಸ್ಟ್ ಮಾಡಿದ್ರೂ 3 to 4 ಅವರ್ಸ್ ಆಗುತ್ತೆ ಬರೀ ಕಾಳು ರೋಸ್ಟ್ ಮಾಡೋದಕ್ಕೆ. ಅದನ್ನು ಹಿಟ್ಟು ಹಾಕ್ಸ್ಕೊಂಬರೋದಕ್ಕೂ ಇನ್ನೂ ಟೈಮ್ ಆಗುತ್ತೆ. ಇಲ್ಲಿ ರೋಸ್ಟ್ ಮಾಡಿರೋದನ್ನು ತಣ್ಣಗಾಗಕ್ಕೆ ಇಲ್ಲಿ ಇಟ್ಟಿರ್ತೀವಿ. ಹಾಗೆ ಜರಡಿ ಹಿಡಿತೀವಿ ಪೌಡ್ರಾಗಿ ಎಲ್ಲ ಬಂದಮೇಲೆ. ಏನಾದರೂ ಲಮ್ಸ್ ಏನಾದರೂ ಇದ್ದರೆ ಇಲ್ಲಿ ಜರಡಿ ಆಗುತ್ತೆ. ಅದಾದಮೇಲೆ ಇಲ್ಲಿ ಪ್ಯಾಕ್ ಆಗುತ್ತೆ. ನನಗೆ ಈಗಲೂ ಕೂಡ ಸೀರಿಯಲ್ ಆಪರ್ಚುನಿಟಿಗಳು ಬರ್ತಾ ಇದೆ. ಆದರೂ ಕೂಡ ಅದು ಯಾವುದೂ ಒಪ್ಕೊಳ್ದಲೇ ಈ ಕೆಲಸ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇನ್ ರೀಸನ್ ಅಂದರೆ ನೀವೇ, ಐ ಮೀನ್ ನಮ್ಮ ಕಸ್ಟಮರ್ಗಳೇ. ನೀವು ಕೊಡ್ತಾ ಇರುವಂಥ ಫೀಡ್ಬ್ಯಾಕ್, ರಿವ್ಯೂ ಅಷ್ಟು ನನಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ಎಲ್ರಿಗೂ ಒಳ್ಳೇದಾಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಬಿಟ್ಟು ನಾನು ಶೂಟಿಂಗ್ ಹೋಗೋದಕ್ಕಾಗಲ್ಲ. ಬಿಕಾಸ್ ಇದು ಫುಡ್ ಐಟಮ್. ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಲವ್ ಯು ಆಲ್. ಬಾಯ್.